ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಡಯಾಲಿಸಿಸ್ ಘಟಕ ಇದೆಯಲ್ಲ, ಆ ಡಯಾಲಿಸಿಸ್ ಘಟಕಕ್ಕೆ ಗ್ರಹಣ ಹಿಡಿದಂತಾಗಿದೆ. ನಮ್ಮ ಆಸ್ಪತ್ರೆಗಳ ಪರಿಸ್ಥಿತಿ ನೋಡಿ, ಒಂದು ಸಿಬ್ಬಂದಿ ಇದ್ರೆ ಅಲ್ಲಿ ಯಂತ್ರೋಪಕರಣಗಳಿರಲ್ಲ, ಯಂತ್ರೋಪಕರಣಗಳಿದ್ರೆ ಸಿಬ್ಬಂದಿ ಇರಲ್ಲ. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಘಟನೆ ನಡೆದಿರೋದು. ಇದು ವೈದ್ಯಕೀಯ ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಕೋಟಿ ಕೋಟಿ ರೂಪಾಯಿಯ ಯಂತ್ರಗಳಿದೆ, ಆದ್ರೆ ಸಿಬ್ಬಂದಿ ಇಲ್ಲ. ಕಿಡ್ನಿ ವೈಫಲ್ಯದ ರೋಗಿಗಳಿಗಾಗಿ ಡಯಾಲಿಸಿಸ್ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ ಅದಕ್ಕೆ, ಆದ್ರೆ ಸಿಬ್ಬಂದಿಗಳೇ ಇಲ್ಲದೆ ಪರದಾಡ್ತಿದ್ದಾರೆ ಅಲ್ಲಿಗೆ ಬರುವಂತ ರೋಗಿಗಳು. 15 ಸಿಬ್ಬಂದಿಗಳಿರಬೇಕು ಅದನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ, ಜೊತೆಗೆ ಆ ಡಯಾಲಿಸಿಸ್ ಯಂತ್ರಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ. ಆದ್ರೆ ಅಲ್ಲಿ ಇರೋದು ಕೇವಲ 5 ಮಂದಿ ಮಾತ್ರ ಸಿಬ್ಬಂದಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಿಬ್ಬಂದಿಯೇ ಇಲ್ಲದೆ ಕಿಡ್ನಿ ಫೇಲ್ಯೂರ್ ಆದಂತಹ ರೋಗಿಗಳು ಒದ್ದಾಡ್ತಿದ್ದಾರೆ. ರೋಗಿಗಳು ಬೀದರ್ ಜನರ ಧ್ವನಿಯಾಗಿದೆ ಈಗ ರಿಪಬ್ಲಿಕ್ ಕನ್ನಡ. ಬ್ರಿಮ್ಸ್ ಆಸ್ಪತ್ರೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ, ಅಸಲಿಗೆ ಹೆಸರಿಗಷ್ಟೇ ಇಲ್ಲಿ ಡಯಾಲಿಸಿಸ್ ಕೇಂದ್ರಗಳು ಎಲ್ಲವೂ ಇದೆ, ಆದ್ರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಸಿಬ್ಬಂದಿಗಳೇ ಇಲ್ಲ. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ಸ್ಟೋರಿ ನೋಡಲೇಬೇಕು. ಏನು ಈಗಾಗಲೇ ಸರ್ಕಾರ ಏನು ಕಿಡ್ನಿ ಫೇಲ್ ಆಯ್ತವ, ಕಿಡ್ನಿ ಫೇಲ್ ಆದವರಿಗೆ ಡಯಾಲಿಸಿಸ್ ಅಂತೇಳಿ ಸಾಕಷ್ಟು ಏನಂದ್ರೆ ಈಗಾಗಲೇ ಬೀದರ್ ಬ್ರಿಮ್ಸ್ ಸೇರಿದಂತೆ ಹಲವು ಕಡೆ ಡಯಾಲಿಸಿಸ್ ಯಂತ್ರಗಳನ್ನ ಅಳವಡಿಸಿದ್ದಾರೆ. ಅದರ ಬೀದರ್ ಬ್ರಿಮ್ಸಲ್ಲಿ ಡಯಾಲಿಸಿಸ್ ಏನು ಘಟಕ ಇದೆ, ಅದಕ್ಕೆಲ್ಲೋ ಒಂದು ಕಡೆ ಸಿಬ್ಬಂದಿಗಳ ಕೊರತೆಯಿಂದ ನಲುಗು ಹೋಗ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಈಗಾಗಲೇ ಡಯಾಲಿಸಿಸ್ ಯೂನಿಟ್ ಮುಂಭಾಗದಲ್ಲಿ ನಾವಿದ್ದೀವಿ. ಸುಮಾರು 13 ಯಂತ್ರಗಳನ್ನು ಒಳಗಡೆ ಅವ. ಸುಮಾರು 50 ಪೇಷಂಟ್ ಪ್ರತಿದಿನ ಅಂದರೆ ಟರ್ನ್ ಓವರ್ 50 ಪೇಷಂಟನ್ನು ಈಗಾಗಲೇ ಬರ್ತಾರೆ. ಸುಮಾರು 25ಕ್ಕೂ ಅಧಿಕ ಡಯಾಲಿಸಿಸ್ ರೋಗಿಗಳದೇನಂದ್ರೆ ವೇಟಿಂಗ್ ನಡೀತಾ ಇದೆ. ಕಾರಣ ಟೋಟಲಿ 5 ರಿಂದ 6 ಜನ ಮಾತ್ರ ಸಿಬ್ಬಂದಿಗಳಿದ್ದಾರೆ. 15 ಜನ ಸಿಬ್ಬಂದಿ ಬೇಕು. 5 ಜನ ಹೇಗೆ ಡಯಾಲಿಸಿಸ್ ಸಿಬ್ಬಂದಿಗಳಿಗೆ ಡಯಾಲಿಸಿಸ್ ರೋಗಿಗಳಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಅದ? ಹಾಗಾದ್ರೆ ಬನ್ನಿ ಹೋಗೋಣ. ಆ ಡಯಾಲಿಸಿಸ್ ಘಟಕದ ಸ್ಥಿತಿ ನಾ ತೋರಿಸ್ತೀನಿ. ವಾರದ 6 ದಿನಗಳ ಕಾಲ ಡಯಾಲಿಸಿಸ್ ಏನದಂದ್ರೆ ಮಾಡಿಸ್ಕೋತಾ ಇದ್ದಾರೆ. ನೋಡ್ಬೋದು ನೀವು, ಪ್ರತಿಯೊಂದು ಸಾಕಷ್ಟು ಜನ ವಾರದಲ್ಲಿ 2 ಸರಿ ಡಯಾಲಿಸಿಸ್ ಮಾಡ್ಕೋತಾರೆ. ಹೀಗಾಗಿ ಟೋಟಲಿ ಸಿಬ್ಬಂದಿಗಳ ಕೊರತೆಗೆ ಎಲ್ಲೋ ಒಂದು ಕಡೆ ಬೀದರ್ನ ಡಯಾಲಿಸಿಸ್ ಘಟಕ ನಲುಗು ಹೋಗ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಡಯಾಲಿಸಿಸ್ ಮಾಡ್ಕೋತಾ ಇದ್ದಾರೆ. ಅದರ ಡಯಾಲಿಸಿಸ್ ಘಟಕಕ್ಕೆ ಏನದ ಸಿಬ್ಬಂದಿಗಳ ಕೊರತೆ ಆಗ್ಯದ. ಸಿಬ್ಬಂದಿಗಳು ಏನದಂದ್ರೆ ನೇಮಿಸೋಂಥ ಕೆಲಸ ವೈದ್ಯಕೀಯ ಶಿಕ್ಷಣ ಸಚಿವರು ಸರ್ಕಾರ ಮಾಡ್ಕೊಳ್ಳೇಬೇಕಾಗ್ಯದ ಅಂತ ಹೇಳ್ಬೋದು. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ರಾಜ್ಯ ಸರ್ಕಾರ ನಿಜಕ್ಕೂ ಬೀದರ್ ಬ್ರಿಮ್ಸ್ ಡಯಾಲಿಸಿಸ್ ಕೇಂದ್ರದತ್ತ ಚಿತ್ತ ಹರಿಸ್ಬೇಕಂತ ಹೇಳ್ಬೋದು. ಯಾಕೆ 13 ಯಂತ್ರಗಳಿವೆ, ಆದರೆ ಸಿಬ್ಬಂದಿಗಳಿಲ್ಲ. ಯಂತ್ರ ಇದ್ದರೂ ಕೂಡ ಸಿಬ್ಬಂದಿಗಳು ಬೇಕು. ಯಾಕಂದ್ರೆ ಡಯಾಲಿಸಿಸ್ ಸಾಕಷ್ಟು ಅಂದರೆ 2 ಕಿಡ್ನಿ ಏನು ಫೇಲ್ ಆಗ್ತಾವೆ, ಅಂಥ ಒಂದು ಕ್ರಿಟಿಕಲ್ ಇದ್ದವರಿಗೆ ಡಯಾಲಿಸಿಸ್ ಘಟಕ ಇರ್ತದೆ. ಆ ಡಯಾಲಿಸಿಸ್ ಮಾಡ್ತಾರೆ. ಬಡವರಿಗೆ ಅನುಕೂಲ ಆಗಲಿ ಅಂಥೇಳಿ ಸರ್ಕಾರ ಈಗಾಗಲೇ ಬೀದರ್ ಬ್ರಿಮ್ಸಲ್ಲಿ ಸುಮಾರು 13 ಯಂತ್ರಗಳನ್ನು ಅಳವಡಿಸಿದ್ದಾರೆ. ಹೊರಗಡೆ ಡಯಾಲಿಸಿಸ್ ಮಾಡ್ಕೋಬೇಕಾದ್ರೆ 3-4 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಡಯಾಲಿಸಿಸ್ ಕೇಂದ್ರನ ಮಾಡ್ಯದ. ಡಯಾಲಿಸಿಸ್ ಯಂತ್ರಗಳನ್ನ ಕೊಟ್ಟದಾದ್ರೆ ಸಿಬ್ಬಂದಿಗಳು ಕೊಟ್ಟಿಲ್ಲ. ಹೀಗಾಗಿ ಈಗಲಾದರೂ ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬೀದರ್ ಬ್ರಿಮ್ಸ್ ಡಯಾಲಿಸಿಸ್ ಕೇಂದ್ರದಲ್ಲಿ ಸಿಬ್ಬಂದಿಗಳ ಕೊರತೆಯನ್ನು ನಲುಗು ಹೋಗ್ತಾ ಇದೆ, ಅದಕ್ಕೆ ಚಿತ್ತ ಹರಿಸಂತ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಡಯಾಲಿಸಿಸ್ ಘಟಕ ಇದೆಯಲ್ಲ, ಆ ಡಯಾಲಿಸಿಸ್ ಘಟಕಕ್ಕೆ ಗ್ರಹಣ ಹಿಡಿದಂತಾಗಿದೆ. ನಮ್ಮ ಆಸ್ಪತ್ರೆಗಳ ಪರಿಸ್ಥಿತಿ ನೋಡಿ, ಒಂದು ಸಿಬ್ಬಂದಿ ಇದ್ರೆ ಅಲ್ಲಿ ಯಂತ್ರೋಪಕರಣಗಳಿರಲ್ಲ, ಯಂತ್ರೋಪಕರಣಗಳಿದ್ರೆ ಸಿಬ್ಬಂದಿ ಇರಲ್ಲ. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಘಟನೆ ನಡೆದಿರೋದು. ಇದು ವೈದ್ಯಕೀಯ ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಕೋಟಿ ಕೋಟಿ ರೂಪಾಯಿಯ ಯಂತ್ರಗಳಿದೆ, ಆದ್ರೆ ಸಿಬ್ಬಂದಿ ಇಲ್ಲ. ಕಿಡ್ನಿ ವೈಫಲ್ಯದ ರೋಗಿಗಳಿಗಾಗಿ ಡಯಾಲಿಸಿಸ್ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ ಅದಕ್ಕೆ, ಆದ್ರೆ ಸಿಬ್ಬಂದಿಗಳೇ ಇಲ್ಲದೆ ಪರದಾಡ್ತಿದ್ದಾರೆ ಅಲ್ಲಿಗೆ ಬರುವಂತ ರೋಗಿಗಳು. 15 ಸಿಬ್ಬಂದಿಗಳಿರಬೇಕು ಅದನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ, ಜೊತೆಗೆ ಆ ಡಯಾಲಿಸಿಸ್ ಯಂತ್ರಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ. ಆದ್ರೆ ಅಲ್ಲಿ ಇರೋದು ಕೇವಲ 5 ಮಂದಿ ಮಾತ್ರ ಸಿಬ್ಬಂದಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಿಬ್ಬಂದಿಯೇ ಇಲ್ಲದೆ ಕಿಡ್ನಿ ಫೇಲ್ಯೂರ್ ಆದಂತಹ ರೋಗಿಗಳು ಒದ್ದಾಡ್ತಿದ್ದಾರೆ. ರೋಗಿಗಳು ಬೀದರ್ ಜನರ ಧ್ವನಿಯಾಗಿದೆ ಈಗ ರಿಪಬ್ಲಿಕ್ ಕನ್ನಡ. ಬ್ರಿಮ್ಸ್ ಆಸ್ಪತ್ರೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ, ಅಸಲಿಗೆ ಹೆಸರಿಗಷ್ಟೇ ಇಲ್ಲಿ ಡಯಾಲಿಸಿಸ್ ಕೇಂದ್ರಗಳು ಎಲ್ಲವೂ ಇದೆ, ಆದ್ರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಸಿಬ್ಬಂದಿಗಳೇ ಇಲ್ಲ. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ಸ್ಟೋರಿ ನೋಡಲೇಬೇಕು. ಏನು ಈಗಾಗಲೇ
ಸರ್ಕಾರ ಏನು ಕಿಡ್ನಿ ಫೇಲ್ ಆಯ್ತವ, ಕಿಡ್ನಿ ಫೇಲ್ ಆದವರಿಗೆ ಡೈಲಿಸಿಸ್ ಅಂತೇಳಿ ಸಾಕಷ್ಟು ಏನಂದ್ರೆ ಈಗಾಗಲೇ ಬೀದರ್ ಬ್ರಿಮ್ಸ್ ಸೇರಿದಂತೆ ಹಲವು ಕಡೆ ಡಯಾಲಿಸಿಸ್ ಯಂತ್ರಗಳನ್ನ ಅಳವಡಿಸಿದ್ದಾರೆ. ಅದರ ಬೀದರ್ ಬ್ರಿಮ್ಸಲ್ಲಿ ಡೈಲಿಸಿಸ್ ಏನು ಘಟಕ ಇದೆ ಅದಕ್ಕೆಲ್ಲೋ ಒಂದು ಕಡೆ ಸಿಬ್ಬಂದಿಗಳ ಕೊರತೆಯಿಂದ ನಲುಗು ಹೋಗ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಡಯಾಲಿಸಿಸ್ ಯೂನಿಟ್ ಮುಂಭಾಗದಲ್ಲಿ ನಾವಿದ್ದೀವಿ. ಸುಮಾರು 13 ಯಂತ್ರಗಳನ್ನು ಒಳಗಡೆ ಅವ. ಸುಮಾರು 50 ಪೇಷಂಟ್ ಪ್ರತಿದಿನ ಅದರ ಟರ್ನವರ್ 50 ಪೇಷಂಟನ್ನು ಈಗಾಗಲೇ ಬರ್ತಾರೆ. ಸುಮಾರು 25ಕ್ಕೂ ಅಧಿಕ ಡಯಾಲಿಸಿಸ್ ರೋಗಿಗಳದೇನದಂದ್ರೆ ವೇಟಿಂಗ್ ನಡೀತಾ ಇದೆ. ಕಾರಣ ಟೋಟಲಿ 5 ರಿಂದ 6 ಜನ ಮಾತ್ರ ಸಿಬ್ಬಂದಿಗಳಿದ್ದಾರೆ. 15 ಜನ ಸಿಬ್ಬಂದಿ ಬೇಕು. 5 ಜನ ಹೇಗೆ ಡಯಾಲಿಸಿಸ್ ಸಿಬ್ಬಂದಿಗಳಿಗೆ ಡಯಾಲಿಸಿಸ್ ರೋಗಿಗಳಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಅದ? ಹಾಗಾದ್ರೆ ಬನ್ನಿ ಹೋಗೋಣ. ಆ ಡಯಾಲಿಸಿಸ್ ಘಟಕದ ಸ್ಥಿತಿ ನಾ ತೋರಿಸ್ತೀನಿ. ವಾರದ 6 ದಿನಗಳ ಕಾಲ ಡಯಾಲಿಸಿಸ್ ಏನದಂದ್ರೆ ಮಾಡಿಸ್ಕೋತಾ ಇದ್ದಾರೆ. ನೋಡ್ಬೋದು ನೀವು. ಪ್ರತಿಯೊಂದು ಸಾಕಷ್ಟು ಜನ ವಾರದಲ್ಲಿ 2 ಸರಿ ಡಯಾಲಿಸಿಸ್ ಮಾಡ್ಕೋತಾರೆ. ಹೀಗಾಗಿ ಟೋಟಲಿ ಸಿಬ್ಬಂದಿಗಳ ಕೊರತೆಗೆ ಎಲ್ಲೋ ಒಂದು ಕಡೆ ಬೀದರ್ನ ಡಯಾಲಿಸಿಸ್ ಘಟಕ ನಲುಗು ಹೋಗ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಡಯಾಲಿಸಿಸ್ ಮಾಡ್ಕೋತಾ ಇದ್ದಾರೆ. ಅದರ ಡಯಾಲಿಸಿಸ್ ಘಟಕಕ್ಕೆ ಏನದಂದ್ರೆ ಸಿಬ್ಬಂದಿಗಳ ಕೊರತೆ ಆಗ್ಯದ. ಸಿಬ್ಬಂದಿಗಳು ಏನಂದ್ರೆ ನೇಮಿಸೋಂಥ ಕೆಲಸ ವೈದ್ಯಕೀಯ ಶಿಕ್ಷಣ ಸಚಿವರು ಸರ್ಕಾರ ಮಾಡ್ಕೊಳ್ಳೇಬೇಕಾಗ್ಯದ ಅಂತ ಹೇಳ್ಬೋದು. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ರಾಜ್ಯ ಸರ್ಕಾರ ನಿಜಕ್ಕೂ ಬೀದರ್ ಬ್ರಿಮ್ಸ್ ಡಯಾಲಿಸಿಸ್ ಕೇಂದ್ರದತ್ತ ಚಿತ್ತ ಹರಿಸ್ಬೇಕಂತ ಹೇಳ್ಬೋದು. ಯಾಕೆ 13 ಯಂತ್ರಗಳಿವೆ, ಆದರೆ ಸಿಬ್ಬಂದಿಗಳಿಲ್ಲ. ಯಂತ್ರ ಇದ್ದರೂ ಕೂಡ ಸಿಬ್ಬಂದಿಗಳು ಬೇಕು. ಯಾಕಂದ್ರೆ ಡಯಾಲಿಸಿಸ್ ಸಾಕಷ್ಟು ಅಂದರೆ 2 ಕಿಡ್ನಿ ಏನು ಫೇಲ್ ಆಗ್ತವೆ ಅಂಥ ಒಂದು ಕ್ರಿಟಿಕಲ್ ಇದ್ದವರಿಗೆ ಡಯಾಲಿಸಿಸ್ ಘಟಕ ಇರ್ತದೆ. ಆ ಡಯಾಲಿಸಿಸ್ ಮಾಡ್ತಾರೆ. ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಈಗಾಗಲೇ ಬೀದರ್ ಬ್ರಿಮ್ಸಲ್ಲಿ ಸುಮಾರು 13 ಯಂತ್ರಗಳನ್ನು ಅಳವಡಿಸಿದ್ದಾರೆ. ಹೊರಗಡೆ ಡಯಾಲಿಸಿಸ್ ಮಾಡ್ಕೋಬೇಕಾದ್ರೆ 3-4 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಡಯಾಲಿಸಿಸ್ ಕೇಂದ್ರನ ಮಾಡಿದ. ಡಯಾಲಿಸಿಸ್ ಯಂತ್ರಗಳನ್ನ ಕೊಟ್ಟದಾದ್ರೆ ಸಿಬ್ಬಂದಿಗಳು ಕೊಟ್ಟಿಲ್ಲ. ಹೀಗಾಗಿ ಈಗಲಾದರೂ ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬೀದರ್ ಬ್ರಿಮ್ಸ್ ಡಯಾಲಿಸಿಸ್ ಕೇಂದ್ರದಲ್ಲಿ ಸಿಬ್ಬಂದಿಗಳ ಕೊರತೆಯನ್ನು ನಲುಗು ಹೋಗ್ತಾ ಇದೆ. ಅದಕ್ಕೆ ಇತ್ತ ಚಿತ್ತ ಹರಿಸಂತ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಡಯಾಲಿಸಿಸ್ ಘಟಕ ಇದೆಯಲ್ಲ, ಆ ಡಯಾಲಿಸಿಸ್ ಘಟಕಕ್ಕೆ ಗ್ರಹಣ ಹಿಡಿದಂತಾಗಿದೆ. ನಮ್ಮ ಆಸ್ಪತ್ರೆಗಳ ಪರಿಸ್ಥಿತಿ ನೋಡಿ. ಒಂದು ಸಿಬ್ಬಂದಿ ಇದ್ರೆ ಅಲ್ಲಿ ಯಂತ್ರೋಪಕರಣಗಳಿರಲ್ಲ, ಯಂತ್ರೋಪಕರಣಗಳಿದ್ರೆ ಸಿಬ್ಬಂದಿ ಇರಲ್ಲ. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಘಟನೆ ನಡೆದಿರೋದು. ಇದು ವೈದ್ಯಕೀಯ ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಕೋಟಿ ರೂಪಾಯಿಯ ಯಂತ್ರಗಳಿದೆ, ಆದರೆ ಸಿಬ್ಬಂದಿ ಇಲ್ಲ. ಕಿಡ್ನಿ ವೈಫಲ್ಯದ ರೋಗಿಗಳಿಗಾಗಿ ಡಯಾಲಿಸಿಸ್ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಕೋಟಿ ಖರ್ಚು ಮಾಡಿದ್ದಾರೆ ಅದಕ್ಕೆ. ಆದರೆ ಸಿಬ್ಬಂದಿಗಳೇ ಇಲ್ಲದೆ ಪರದಾಡ್ತಿದ್ದಾರೆ ಅಲ್ಲಿಗೆ ಬರುವಂಥ ರೋಗಿಗಳು. 15 ಸಿಬ್ಬಂದಿಗಳಿರಬೇಕು ಅದನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ, ಜೊತೆಗೆ ಆ ಡಯಾಲಿಸಿಸ್ ಯಂತ್ರಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ. ಆದರೆ ಅಲ್ಲಿ ಇರೋದು ಕೇವಲ 5 ಮಂದಿ ಮಾತ್ರ ಸಿಬ್ಬಂದಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಿಬ್ಬಂದಿಯೇ ಇಲ್ಲದೆ ಕಿಡ್ನಿ ಫೇಲ್ಯೂರ್ ಆದಂಥ ರೋಗಿಗಳು ಒದ್ದಾಡ್ತಿದ್ದಾರೆ. ರೋಗಿಗಳು ಬೀದರ್ ಜನರ ಧ್ವನಿಯಾಗಿದೆ ಈಗ ರಿಪಬ್ಲಿಕ್ ಕನ್ನಡ. ಬ್ರಿಮ್ಸ್ ಆಸ್ಪತ್ರೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ, ಅಸಲಿಗೆ ಹೆಸರಿಗಷ್ಟೇ ಇಲ್ಲಿ ಡಯಾಲಿಸಿಸ್ ಕೇಂದ್ರಗಳು ಎಲ್ಲವೂ ಇದೆ, ಆದರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಸಿಬ್ಬಂದಿಗಳೇ ಇಲ್ಲ. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ಸ್ಟೋರಿ ನೋಡಲೇಬೇಕು. ಏನು ಈಗಾಗಲೇ ಸರ್ಕಾರ ಏನು ಕಿಡ್ನಿ ಫೇಲ್ ಆಯ್ತವ, ಕಿಡ್ನಿ ಫೇಲ್ ಆದವರಿಗೆ ಡಯಾಲಿಸಿಸ್ ಅಂತೇಳಿ ಸಾಕಷ್ಟು ಏನಂದ್ರೆ ಈಗಾಗಲೇ ಬೀದರ್ ಬ್ರಿಮ್ಸ್ ಸೇರಿದಂತೆ ಹಲವು ಕಡೆ ಡಯಾಲಿಸಿಸ್ ಯಂತ್ರಗಳನ್ನ ಅಳವಡಿಸಿದ್ದಾರೆ. ಅದರ ಬೀದರ್ ಬ್ರಿಮ್ಸಲ್ಲಿ ಡಯಾಲಿಸಿಸ್ ಏನು ಘಟಕ ಇದೆ ಅದಕ್ಕೆಲ್ಲೋ ಒಂದು ಕಡೆ ಸಿಬ್ಬಂದಿಗಳ ಕೊರತೆಯಿಂದ ನಲುಗು ಹೋಗ್ಯದ ಅಂತ ಹೇಳ್ಬೋದು. ನೋಡ್ಬೋದು